ಹಲೋ ಮಕ್ಕಳೇ, ಈಗ ನೋಡಿ ಸೆಟ್ಟಿನಲ್ಲಿ ಎಕ್ಸಸೈಸ್ 1.2 ಇದೆಯಲ್ಲ, ಅದಕ್ಕೆ ಮುಂಚೆ ಬೇಸಿಕ್ಸ್ ಅಂತ ಹೇಳಿದರೆ ಅದರೊಳಗೆ ಏನೇನು ಯೂಸ್ ಆಗುತ್ತೆ ಎಲ್ಲ ಹೇಳ್ಕೊಡ್ತಿದ್ದೀನಿ. ನೋಡಿ, ಫಸ್ಟಿಗೆ ಎಂಟಿ ಸೆಟ್, ಅದನ್ನು ನಲ್ ಸೆಟ್ ಅಂತಾರೆ, ವಾಯ್ಡ್ ಸೆಟ್ ಅಂತಾರೆ. ಇದೆಲ್ಲ ಜಿ ಮೀನ್ಸ್ ಲೆವೆಲಲ್ಲಿ ಕೇಳ್ಬೋದು. ಇದು ಎಂಟಿ ಸೆಟ್ ಟೆಕ್ಸ್ಟ್ ಬುಕ್ನಲ್ಲಿದೆ. ನಲ್ ಸೆಟ್ಟು ಇದೆ, ವಾಯ್ಡ್ ಸೆಟ್ ಅಂತ ಕೇಳ್ಬೋದು. ಮತ್ತು ಸಿಂಗಲ್ ಟೆನ್ ಸೆಟ್ ಇದು ಎಕ್ಸ್ಟ್ರಾ ಇದೆ. ಸಿಂಪಲ್ ಆಗಿ ಹೇಳ್ತಿದ್ದೀನಿ. ಕಾರ್ಡಿಯಾನಿಟಿ ಆಫ್ ದಿ ಸೆಟ್ ಇವೆಲ್ಲ ಇನ್ಫಿನಿಟಿ, ಫೈನೈಟ್, ಇನ್ಫೈನೈಟ್, ಈಕ್ವಲ್ ಸೆಟ್ ಮತ್ತು ಈಕ್ವಿವೆಲೆಂಟ್ ಸೆಟ್ ಇನ್ ಮುಂದಿನ ಪಾರ್ಟ್ನಲ್ಲಿ ಹೇಳ್ತೀನಿ. ಫಸ್ಟಿಗೆ ನೋಡಿ, ಎಂಟಿ ಸೆಟ್ ಅಂತ ಹೇಳಿದರೆ ಹೀಗೆ ಅದನ್ನು ಸಿಂಬಾಲಿಕಲಿ ಹೀಗೆ ಮಾಡ್ತಾರೆ, ಇಲ್ಲಾಂದರೆ ಹೀಗೆ ಮಾಡ್ತಾರೆ. ಇವೆರಡರಲ್ಲಿ ಯಾವ್ದಾದ್ರು ಒಂದಾದರೂ ಯೂಸ್ ಮಾಡಿ, ಎರಡೂ ಯೂಸ್ ಮಾಡೋದನ್ನೆಲ್ಲ. ಅಂದರೆ ಇವಾಗ ಹೀಗೆ ಯೂಸ್ ಮಾಡಲ್ಲ. ಇದನ್ನು ಯೂಸ್ ಮಾಡಿದರೆ ಏನಾಗುತ್ತೆ, ಒಂದು ಸೆಟ್ ಇದೆ, ಸೆಟ್ನಲ್ಲಿ 5 ಅಂಥೇಳಿ ಒಂದು ಎಲಿಮೆಂಟ್ ಇದೆ ಅಂತ ಅರ್ಥ. ಇದೊಂದು ಎಲಿಮೆಂಟ್ ಥರ ಟ್ರೀಟ್ ಮಾಡ್ತಿದ್ದಾರೆ. ಹಾಗಿದ್ರೆ ಇದನ್ನು ಎಂಟಿ ಸೆಟ್ ಅಂದರೆ ಏನು, ಫುಲ್ ಖಾಲಿ, ಅಂದರೆ ಎಂಟಿ ಆಗಿರಬೇಕಂತ. ಬೆಸ್ಟ್ ಎಕ್ಸಾಂಪಲ್ ಏನಂದರೆ, ಇವಾಗ ನೋಡಿ, ಒಂದು ಪಾಸಿಟಿವ್ ನಂಬರ್ ಹೇಳಿದ್ರೆ <0 ಅಂತ ಹೇಳಿದಾಗ ನೀವೇನು ಅನ್ಬೋದು, ಅಂಥ ಪಾಸಿಟಿವ್ ನಂಬರ್ <0 ಇರೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ 0 ಆದರೆ <0 ಯಾವ ನಂಬರ್ ಇರುತ್ತೆ ಅದು ನೆಗೆಟಿವ್ನಲ್ಲಿರುತ್ತೆ. ಆವಾಗ ನಾವೇನು ಬರೀತೀವಿ, ಅದನ್ನು ಒಂದು ನಲ್ ಸೆಟ್ ಆಗಿ ಬರೀತೀವಿ. ಇದ್ರದ್ದು ಒಂದು ಎಕ್ಸಾಂಪಲ್ ಇದು. ನೀವು ಬೇರೆನೂ ಥಿಂಕ್ ಮಾಡ್ಬೋದು, ಆದರೆ ಬೆಸ್ಟ್ ಎಕ್ಸಾಂಪಲ್ ಇದೇ ಇರುತ್ತೆ. ಎರಡನೇದಾಗಿ ಸಿಂಗಲ್ ಟನ್ ಸೆಟ್ ಇದೆ. ಸೊ ಸಿಂಗಲ್ ಟನ್ ಸೆಟ್ನಲ್ಲಿ ಫಸ್ಟ್ ಆಫ್ ಆಲ್ ಸಿಂಗಲ್ ಟನ್ ಅಂತ ಹೇಳಿದರೆ ಒಂದೇ ಎಲಿಮೆಂಟ್ ಇರುತ್ತೆ. ಇದು ನಂಬರ್ ಆಫ್ ಎಲಿಮೆಂಟ್ಸ್ ಈಕ್ವಲ್ಸ್ ಟು 1. ಇದನ್ನು ಹೇಗೆ ಬರೆಯೋದು ಅಂದರೆ, ಇವಾಗ ನೋಡಿ, ನಂಬರ್ ಆಫ್ ಎಲಿಮೆಂಟ್ಸ್ ಅಂದರೆ ಏನಂತ ರೆಪ್ರೆಸೆಂಟ್ ಮಾಡೋದು, ಇಲ್ಲೇ ಸೆಟ್ಟಿನ ಹೆಸರು ಬರೆಯೋದು. ಇವಾಗ ನೋಡಿ, A ಈಕ್ವಲ್ಸ್ ಟು 1 ಅಂತ ಬರೀತಿದ್ದೇನೆ. 1 ಅಂತಲ್ಲ, A ಈಕ್ವಲ್ಸ್ ಟು 126, A ಈಕ್ವಲ್ಸ್ ಟು 1,00,000, ಎಷ್ಟು ನಂಬರ್ ಬರಿಬೋದು. ನಾನು ಇಲ್ಲಿ 10,000 ಬರೀತಿದ್ದೀನಿ. ಸೊ ಇದರೊಳಗೇನೆ ಇದನ್ನು ಸಿಂಗಲ್ ಟನ್ ಸೆಟ್, ಇದೊಂದು ಸಿಂಗಲ್ ಟನ್ ಸೆಟ್, ಇದು ಸಿಂಗಲ್ ಟನ್ ಸೆಟ್. A ಈಕ್ವಲ್ಸ್ ಟು 1 ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್, ಇದರೊಳಗೆ ಏನೂ ಇರಲಿ, ಎಲಿಮೆಂಟ್ 1 ಇರಬೇಕು. ಆದ ನಂತರ ಮೂರನೇದಾಗಿ ಕಾರ್ಡಿನಾಲಿಟಿ ಆಫ್ ದಿ ಸೆಟ್ ಅಂತಿದೆ. ಕಾರ್ಡಿನಾಲಿಟಿ ಅಂತ ಹೇಳಿದರೆ ನಂಬರ್ ಆಫ್ ಎಲಿಮೆಂಟ್ಸ್ ಈಕ್ವಲ್ಸ್ ಟು ಕಾರ್ಡಿನಾಲಿಟಿ ಆಫ್ ದಿ ಸೆಟ್ ಈಕ್ವಲ್ಸ್ ಟು ಕಾರ್ಡಿನಲ್ ನಂಬರ್ ಅಂತಾರೆ. ಅಂದರೆ ಎಕ್ಸಾಮ್ನಲ್ಲಿ ಯಾವಾಗಾದ್ರೂ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆದರೆ, ಯಾವುದಾದ್ರು ಜೆ ಮೀನ್ಸ್ ಆಗಲಿ, ಕಾಮೆಟ್ಗೆ ಆಗಲಿ, ಇಲ್ಲಾಂದರೆ KCTಯಲ್ಲೇ ಆಗಲಿ, ಯಾವುದಾದ್ರೂ ಬೇರೆದಾದರೂ ಎಕ್ಸಾಮ್ ಇದ್ದರೆ, ಯಾವಾಗ ಇಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮ್ ಇರ್ತಾವಲ್ಲ, ಅಲ್ಲಿ ಏನಾದರೂ ಇದನ್ನು ಕೇಳಿದರೆ ತುಂಬ ಸಿಂಪಲಾಗಿರುತ್ತೆ. ನಂಬರ್ ಆಫ್ ಎಲಿಮೆಂಟ್ಸ್ ಈಕ್ವಲ್ಸ್ ಅಷ್ಟೇ, ಅಂದರೆ ಒಂದು ಸೆಟ್ನಲ್ಲಿ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದಾವೆ ಅದಷ್ಟು ಬರೆದ್ರೆ ಸಾಕು. ಇವಾಗ ನೋಡಿ, A ಈಕ್ವಲ್ಸ್ ಟು ABCD. ಇದರೊಳಗೆ ಏನಂದರೆ ಕಾರ್ಡಿನಾಲಿಟಿ ಇದು ಈಕ್ವಲ್ಸ್ ಟು ಏನಾಗ್ತದೆ, 4 ಆಗುತ್ತೆ. ಯಾಕಂದರೆ 4 ಎಲಿಮೆಂಟ್ಸ್ ಇರೋದು. ಇವಾಗ ನೋಡಿ, ಕಾರ್ಡಿನಾಲಿಟಿ ಆಫ್ ದಿ ಸಿಂಗಲ್ ಟನ್ ಸೆಟ್ ಈಸ್ ಆಲ್ವೇಸ್ 1. ಕಾರ್ಡಿನಾಲಿಟಿ ಆಫ್ ದಿ ಸಿಂಗಲ್ ಟನ್, ಇದ್ರ ಕಾರ್ಡಿನಾಲಿಟಿ ಏನಿರುತ್ತೆ, 0 ಇರುತ್ತೆ. ಯಾಕಂದರೆ ಎಲಿಮೆಂಟ್ಸೇ ಇರೋದಿಲ್ಲ ಎಂಟಿ ಸೆಟ್ನಲ್ಲಿ. ಇದರೊಳಗೆ ಸಿಂಗಲ್ ಟನ್ ಸೆಟ್ನಲ್ಲಿ ಯಾವಾಗೂ ಕಾರ್ಡಿನಾಲಿಟಿ 1 ಇರುತ್ತೆ. ಕಾರ್ಡಿನಾಲಿಟಿ ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್. ಇವಾಗ ನೋಡಿ, ಫೈನೈಟ್ ಸೆಟ್ ಅಂತಿದೆ. ಇದೇ ವಿಡಿಯೋದಲ್ಲಿ ಮಾಡಿಬಿಡ್ತೀನಿ. ಫೈನೈಟ್ ಸೆಟ್ ಅಂತ ಹೇಳಿದರೆ ಒಂದು ಸೆಟ್ ಇದೆ, ಅದನ್ನು ಲಿಮಿಟೆಡ್ ಇದೆ. ಅಂದರೆ ಇವಾಗ ನೋಡಿ, ಒಂದು ಸೆಟ್ ಇದೆ, ಸೆಟ್ನಲ್ಲಿ ಎಲ್ಲ ಇವಾಗ ನಂಬರ್ಸ್ 0 ಇಂದ ಸ್ಟಾರ್ಟ್ ಮಾಡಿದೆ. ಹೋಲ್ ನಂಬರ್ಸ್ ತೊಗೊಳ್ಳೋಣ. 1 0 1 2 3 ಅಪ್ ಟು 100 ಅಂತ ಬರೆದ್ರೆ ಇದೇನಾಗುತ್ತೆ, ಫೈನೈಟ್ ಆಗುತ್ತೆ. ಇದ್ರ ಬೆಸ್ಟ್ ಎಕ್ಸಾಂಪಲ್ ಏನಂದರೆ, ಇವಾಗ ಸೆಟ್ ಆಫ್ ಹೇರ್ಸ್ ಆನ್ ಯೋರ್ ಹೆಡ್, ನಿಮ್ಮ ತಲೆ ಮೇಲಿರುವ ಎಲ್ಲ ಕೂದಲುಗಳು, ಅಂದರೆ ನಿಮ್ಮ ತಲೆ ಮೇಲೆ ಅಷ್ಟೇ. ಯಾಕಂದರೆ ಸೆಟ್ ಒಂದು ಫಿಕ್ಸ್ ಡಿಫೈನ್ ಇರುತ್ತೆ. ಇವಾಗ ನೋಡಿ, ನೀವು ಫಸ್ಟ್ PU ಸಿಯಲ್ಲಿದ್ದೀರಾ. ಫಸ್ಟ್ PU ಸಿಯಲ್ಲಿದ್ದಾಗ ನಿಮ್ಮ ತಲೆಯಲ್ಲಿ ಕೂದಲ ಎಷ್ಟಿದೆ ಅಂತ ಕೇಳಿದಾಗ ಫಿಕ್ಸ್ ಇರುತ್ತೆ. ಅದು ನೀವು ಎಣ್ಸೋಕ್ಕಾಗಲ್ಲ, ಆದರೆ ಎಣ್ಸಿದರೆ ಅದು ಲಿಮಿಟೆಡೇ ಇರುತ್ತೆ. ಒಂದು ಇಲ್ಲಿಂದ 1 ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಹೋಗಿ ಒಂದು ಮುಟ್ಟುತ್ತೆ. ಅಂದರೆ 1000 ಮಟ್ಟ, ಇಲ್ಲಾಂದರೆ ಒಂದು 10,000 ಮಟ್ಟ ಮುಟ್ಬೋದು. ಅದು ನೋಡಿ, ಸೆಟ್ ಆಫ್ ಹೇರ್ಸ್ ಆನ್ ಯೋರ್ ಹೆಡ್. ಇನ್ನೊಂದು ಎಕ್ಸಾಂಪಲ್ ಏನೆಂದರೆ, ಇದರೊಳಗೆ ಸೆಟ್ ಆಫ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಆನ್ ಅರ್ತ್. ಇದೇನಿದೆ ನೋಡಿ, ಕೋಟಿಗಟ್ಟಲೆ ಇರ್ಬೋದು, ಅರಬಗಟ್ಟಲೆ ಇರ್ಬೋದು, ಆದರೆ ಒಂದು ಲಿಮಿಟೆಡ್ ಇರುತ್ತೆ. ಇನ್ಫೈನೈಟ್ ಅಂತ ಹೇಳಿದರೆ ನೋಡಿ, ಇನ್ಫೈನೈಟ್ ಭಾಳ ದೊಡ್ಡ ನಂಬರ್. ಕೋಟಿ ಮುಂದೆ, ಇವಾಗ ನೋಡಿ, 1 ಮುಂದೆ 100 ಮುಂದೆ ಯಾವ್ದು ದೊಡ್ಡದು ಅಂದರೆ ಇದು ದೊಡ್ಡದಿರುತ್ತೆ. ಕೋಟಿ ತೊಗೊಂಡ್ರೆ, ಇವಾಗ ಕ್ರೋರ್ಸ್ ತೊಗೊಂಡ್ರೆ ಇನ್ಫೈನೈಟೇ ದೊಡ್ಡದಿರುತ್ತೆ ಕ್ರೋರ್ಸ್ನಲ್ಲಿ. ಸೊ ಹಾಗೆ ಇದೇನಿರುತ್ತೆ, ಇದು ಒಂದು ಫೈನೈಟ್ ಸೆಟ್ಟೇ ಇರುತ್ತೆ. ಸೆಟ್ ಆಫ್
ಆಲ್ ದಿ ಹ್ಯೂಮನ್ ಬೀಯಿಂಗ್ಸ್ ಆನ್ ಅರ್ತ್. ಇವಾಗ ಪ್ರೆಸೆಂಟ್ ಆಗಿ 2026ನಲ್ಲಿ ಕೇಳಿದಾಗ ಫೈನೈಟ್ ಇರುತ್ತೆ, ಇದು ಫೈನೈಟ್ ಇರುತ್ತೆ, ಇದು ಫೈನೈಟ್ ಇರುತ್ತೆ. ಯಾವಾಗೂ ಏನಾದರೂ ಕ್ವೆಶನ್ ಕೇಳಿದರೆ ನಿಮ್ಮ ತಲೆ ಮೇಲೆ ಕೂದಲ ಕೇಳಿದಾಗ ಫೈನೈಟ್ ಇರುತ್ತೆ, ಅವ್ರ ತಲೆ ಮೇಲೆ ಕೇಳಿದಾಗ ಅದು ಫೈನೈಟ್ ಇರುತ್ತೆ. ಓಕೆನಾ. ಫಿಫ್ತ್ ಅಂತ ಇನ್ಫೈನೈಟ್ ಸೆಟ್. ಇನ್ಫೈನೈಟ್ ಸೆಟ್ ಅಂತ ಹೇಳಿದರೆ ಇವಾಗ ಹೋಲ್ ನಂಬರ್ಸ್ನೇ ಬೆಸ್ಟ್ ಎಕ್ಸಾಂಪಲ್. ಇಲ್ಲಿ ಹೋಲ್ ನಂಬರ್ಸ್ 0 1 2 ಇಂದ ಸ್ಟಾರ್ಟ್ ಆಗಿ ಡಾಟ್ ಡಾಟ್ ಹಾಕಿ ಇದು ನಿಂದಿರಿಸಿದರೆ ಇಲ್ಲಿ ನೋಡಿ ಇದು 100 ಮಟ್ಟ ಇತ್ತಲ್ಲ, ಅಲ್ಲಿ 100 ಮಟ್ಟ ನಿಂತು ಹೋಗುತ್ತೆ. ಆದರೆ ಇದೇನಿರ್ಬೋದು ಕೋಟಿಗಟ್ಟಲೆ ಹೋಗ್ಬೋದು, ಲಕ್ಷಗಟ್ಟಲೆ ಹೋಗ್ಬೋದು, ಅದ್ರ ಮುಂದೆ ತುಂಬ ಹೋಗ್ತಾ ಇರುತ್ತೆ. ನೋಡಿ ನೀವು ಎಷ್ಟು ದೊಡ್ಡ ನಂಬರ್ ಬರೀತೀರ ಅದ್ರ ಮುಂದೆ ಒಂದು 0 ಹಾಕಿಬಿಟ್ರೆ ಅದು ನೋಡಿ ಇವಾಗ 10,000 ಇದೆ, ಇದಕ್ಕೆ ಇನ್ನೊಂದೊಂದು 0 ಸೇರಿಸಿದ್ರೆ ಇದು 1,00,000 ಆಗುತ್ತೆ. ಹಾಗೆ ನೀವು ಎಷ್ಟೇ ದೊಡ್ಡ ನಂಬರ್ ಬರೆದ್ರೂ ಅದ್ರ ಮುಂದೆ ಒಂದು ಯಾವ್ದಾದ್ರು ಒಂದು ಡಿಜಿಟ್ ಹಾಕಿದರೆ ಅದು ಇನ್ನೂ ದೊಡ್ಡದಾಗುತ್ತೆ. ಇನ್ಫೈನೈಟ್ ಈಸ್ ವೆರಿ ಹ್ಯೂಜ್ ನಂಬರ್. ಇವಾಗ ನೋಡಿ 6 ಅಂತ ಈಕ್ವಲ್ ಸೆಟ್ ಅಂತಿದೆ. ಈಕ್ವಲ್ ಸೆಟ್ನಲ್ಲಿ ಸಿಂಪಲ್ ಆಗಿ ಅಂತ ಹೇಳಿದರೆ ಎಲ್ಲ ಎಲಿಮೆಂಟ್ಸ್, ಇವಾಗ ಈಕ್ವಲ್ ಸೆಟ್ ಅಂತ ಹೇಳಿದರೆ 2 ಸೆಟ್ ಇರುತ್ತೆ, ಎ ಮತ್ತು ಬಿ. ಓಕೆನಾ. ಎ ಮತ್ತು ಬಿ ಎರಡು ಮಿನಿಮಮ್ ಇರುತ್ತೆ, 2ಕ್ಕಿಂತ ಜಾಸ್ತಿನೂ ಇರ್ಬೋದು. ಇವಾಗ ನೋಡಿ ಎ ನಲ್ಲಿ ಇರುವ ಎಲಿಮೆಂಟ್ಸ್ ಫಸ್ಟ್ ಆಫ್ ಆಲ್ ನೋಡಿ ಕಾರ್ಡಿನಿಟಿ ಎರಡೂ ಸೇಮ್ ಇರಬೇಕು. ಆಮೇಲೆ ಎಲ್ಲ ಎಲಿಮೆಂಟ್ಸ್ ಈಕ್ವಲ್ ಇರೋದಿರಬೇಕು. ಓಕೆನಾ. ಇವಾಗ ನೀವು ಕೇಳ್ಬೋದು ಎಕ್ಸಾಂಪಲ್ ಸರ್, ಇವಾಗ ನೋಡಿ ಎ ಈಕ್ವಲ್ಸ್ ಟು ಎಕ್ಸ್ ಈಸ್ ಅ ಎಲಿಮೆಂಟ್ ಆಫ್ ಎ ಸಚ್ ದ್ಯಾಟ್ ಎಕ್ಸ್ ಈಸ್ ಅ ಲೆಟರ್ of loyal. B is a element, B is a set where X is a element, X is a letter of alloy. ಇದನ್ನು ಸಾಲ್ವ್ ಮಾಡಿ. ಇದು ನೋಡಿ ಫಸ್ಟಿಗೆ ನಾನು ತೋರಿಸಿದ್ದಾಗ ಅದೇನಿದೆ ಇದು ಸೆಟ್ ಬಿಲ್ಡರ್ ಫಾರ್ಮ್ನಲ್ಲಿತ್ತು, ಈಗ ರೋಸ್ಟರ್ ಫಾರ್ಮ್ನಲ್ಲಿ ಬರೆದಾಗ ನಮ್ಗೆ ಗೊತ್ತಾಗುತ್ತೆ ಈಕ್ವಲ್ ಸೆಟ್ ಇದೆಯೋ ಇಲ್ಲೋ ಅಂತೇಳಿ. ಫಸ್ಟಿಗೆ ನೋಡಿ ಎಲ್ ಓ ವೈ ಎ. ಇವಾಗ ನೋಡಿ ಎಲಾಯಲ್ಲಿ ಇದು ಸೆಟ್ ಬಿಲ್ಡರ್ ಫಾರ್ಮ್ನಲ್ಲಿದೆ, ಇದನ್ನು ರೋಸ್ಟರ್ ಫಾರ್ಮ್ನಲ್ಲಿ ಬರೆದಾಗ ಏನಾಗುತ್ತೆ ಎ ಎಲ್ ಓ ವೈ. ಇದರೊಳಗೆ ರಿಪಿಟೇಷನ್ ಎರಡರೊಳಗೂ 100% ನೋಡಿ ರಿಪಿಟೇಷನ್ನ ಮಾಡಿಲ್ಲ, ಯಾಕೆಂದರೆ ರಿಪಿಟೇಷನ್ ಮಾಡಿದರೆ ವೇಸ್ಟ್ ಅದು, ಯಾಕೆಂದರೆ 100% ಕರೆಕ್ಟ್ ಇರಲ್ಲ, ರಾಂಗೂ ಇರಲ್ಲ, ಅದಕ್ಕೋಸ್ಕರ ತೆಗೆದು ಹಾಕಿದ್ದೇನೆ ರಿಪಿಟೇಷನ್ಸ್. ಸೊ ನೋಡಿ ಇದರೊಳಗೆ ಮತ್ತು ಆರ್ಡರ್ ಯಾವಾಗೂ ಮ್ಯಾಟ್ರ್ ಆಗಲ್ಲ. ನೀವು ಫಸ್ಟಿಗೆ ಇದನ್ನು ಬರೀರಿ ಎರಡೂ ಸೇಮ್ ಇದೆ ನೋಡಿ, ಎಲ್ಲಿದೆ ಓ ಇದೆ ವೈ ಇದೆ ಎ ಇದೆ. ಸೊ ನಮ್ಮ ಎದು ಕಾರ್ಡಿನಾಲಿಟಿ ಬಿ ಕಾರ್ಡಿನಾಲಿಟಿ ಸೇಮ್ ಇರುತ್ತೆ, ಇದು ಈಕ್ವಲ್ ಸೆಟ್ನಲ್ಲಿ. ಮತ್ತೇನಿರುತ್ತೆ ಎಲಿಮೆಂಟ್ಸ್ ಆಫ್ ಎ ಈಕ್ವಲ್ಸ್ ಟು ಎಲಿಮೆಂಟ್ಸ್ ಆಫ್ ಬಿ ಇರುತ್ತೆ. ಇದನ್ನು ಸ್ಟೇಟ್ಮೆಂಟ್ ವೈಸ್ ಬರೀತಾರೆ, ಇದನ್ನು ಹೀಗೆ ಬರೀತಾರೆ ನೋಡಿ. ಇದನ್ನೆಲ್ಲ ನೀವು ಟೆಕ್ಸ್ಟ್ ಬುಕ್ನಲ್ಲಿ ಓದ್ಬೋದು. ಮತ್ತು ಇನ್ನೊಂದಿದೆ 7th ಅಂತ ಇಕ್ವಿವೆಲೆಂಟ್ ಸೆಟ್ ಅಂತ ಹೇಳಿದರೆ ಕಾರ್ಡಿನಿಟಿ ಸೇಮ್ ಇರುತ್ತೆ, ಆದರೆ ಎಲಿಮೆಂಟ್ಸ್ ಡಿಫ್ರೆಂಟಾಗಿ ಇರ್ಬೋದು, ಇಲ್ಲದೇ ಇರ್ಬೋದು. ಸಿಂಪಲ್ಲಾಗಿ ಹೇಳಿದರೆ ಇವಾಗ ನೋಡಿ ಎ ಈಕ್ವಲ್ಸ್ ಟು 1 2 3, ಬಿ ಈಕ್ವಲ್ಸ್ ಟು ಪಿ ಕ್ಯೂ ಆರ್. ಇದರೊಳಗೆ ಏನಿರುತ್ತೆ ಇಕ್ವಿವೆಲೆಂಟ್ ಇರುತ್ತೆ, ಇವೆರಡು ಸೆಟ್ ಇದು ಇಕ್ವಿವೆಲೆಂಟ್ ಬಟ್ ಈಕ್ವಲ್ ಸೆಟ್ ಅಲ್ಲ. ಸೊ ಇದಾಗಿತ್ತು ನನ್ನ ಕಡೆಯಿಂದ ಪ್ರಯಾಸ ಪಟ್ಟಿದ್ದೇನೆ. ದಯವಿಟ್ಟು ನನ್ನ ವಿಡಿಯೋನಲ್ಲಿ ಇವಾಗ ನೋಡಿ ಯೂಟ್ಯೂಬ್ನಲ್ಲಿ ಒಂದು ಹೈಪ್ ಅಂತೇಳಿ ಒಂದು ಹೊಸ ಆಪ್ಷನ್ ಬಿಟ್ಟಿದ್ದಾರೆ. ಹೈಪ್ ಆಪ್ಷನ್ನಲ್ಲಿ ದಯವಿಟ್ಟು ಅದನ್ನು ಕ್ಲಿಕ್ ಮಾಡಿ, ಯಾಕೆಂದರೆ ನ್ಯೂ ಯೂಟ್ಯೂಬರ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ. ನಾನು ತುಂಬ ಪ್ರಯಾಸ ಪಡ್ತಿದ್ದೇನೆ, ಯಾಕೆಂದರೆ ನೋಡಿ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಫಸ್ಟ್ ಆಫ್ ಆಲ್ ಮ್ಯಾಥಮೆಟಿಕ್ಸ್ ಅಂತ ಹೇಳಿದರೆ ಎಲ್ಲ ಹಿಂದಿಯಲ್ಲಿದೆ, ಇಂಗ್ಲೀಷ್ನಲ್ಲಿರುತ್ತೆ, ಕನ್ನಡದಲ್ಲಿ ಕಡಿಮೆನೇ ಇದೆ. ಎಲ್ಲದರೊಳಗೆ ಮ್ಯಾಕ್ಸಿಮಮ್ ಇಂಗ್ಲೀಷ್ ಹಿಂದಿನಲ್ಲಿರುತ್ತೆ, ಬೇರೆ ಭಾಷೆಯಲ್ಲಿರುತ್ತೆ, ಕನ್ನಡದಲ್ಲಿ ತುಂಬ ಕಡಿಮೆ ಇದೆ. ಇದ್ರೂ ಅದರೊಳಗೆ ಪೇಯ್ಡ್ ಸಬ್ಸ್ಕ್ರಿಪ್ಷನ್ಸ್ ಏನಾದರೂ ಹಾಗೆ ಹೇಳಿ ಅದನ್ನು ಲೂಟಿ ಮಾಡ್ತಾರೆ. ಸೊ ನಾನು ಇದನ್ನು ಫ್ರೀ ಆಫ್ ಕಾಸ್ಟ್ ಮಾಡ್ತಿದ್ದೇನೆ, ಇದರೊಳಗೆ ಏನು ಕೊಡೋದು ಬೇಕಾಗಲ್ಲ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.